ಎರಡನೇ ಅಧ್ಯಾಯ 22ನೇ ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಜಾತಸ್ಯ ಹಿ ಧ್ರುವಃ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಅಪರಿಹಾರ್ಯೇ ಅರ್ಥೆ ನ ತ್ವಂ ಶೋಚಿತುಂ ಅರ್ಹಸಿ. ಹಿಂದೆ ಹೇಳಿದ್ದು ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಂ ಅರ್ಹಸಿ. ನೀನು ದುಃಖ ಪಡಲು ಅರ್ಹನಾಗಿಲ್ಲ, ದುಃಖ ಪಡಬಾರದು ಅಂತ ಹೇಳ್ದ. ಯಾಕೆ ದುಃಖ ಪಡಬಾರದು ಅನ್ನೋದನ್ನಲ್ಲಿ ಸಮರ್ಥನೆ ಮಾಡ್ತಾ ಇದ್ದೇನೆ ಕೃಷ್ಣ ಪರಮಾತ್ಮ. ಜಾತಸ್ಯ ಮೃತ್ಯು ಧ್ರುವ ಹಿ. ಜಾತ ಅಂದ್ರೆ ಹುಟ್ಟಿದವನು. ಹುಟ್ಟಿದ ವ್ಯಕ್ತಿ ಸಾಯಲೇಬೇಕಲ್ವಾ? ಯಾಕಂದ್ರೆ ಯಾರೂ ಕೂಡ ಅಮರರಲ್ಲ. ಮರಣ ಇಲ್ಲದೇನೆ ಶಾಶ್ವತವಾಗಿ ಇರ್ತಕ್ಕಂಥವ್ರು ಅಂತ ಯಾರೂ ಇಲ್ಲ. ಅದು ಒಂದು ಹುಲ್ಲು ಕಡ್ಡಿಯಿಂದ ಹಿಡಿದು ಚತುರ್ಮುಖ ಬ್ರಹ್ಮದೇವರ ಪರ್ಯಂತರವಾಗಿ ಪ್ರತಿಯೊಬ್ಬರೂ ಕೂಡ ಆಯುಷ್ಯ ಮುಗಿದಾಗ, ಯಾವುದೇ ಪ್ರಾಣಿ, ಯಾವುದೇ ಮರಗಿಡ ಬಳ್ಳಿ, ಯಾವುದೇ ಮನುಷ್ಯ, ಯಾವುದೇ ದೇವತೆ, ಯಾವುದೇ ಋಷಿ, ಪ್ರತಿಯೊಬ್ಬರೂ ಕೂಡ ಅವರ ಆಯುಷ್ಯ ಮುಗಿದ ಮೇಲೆ, ಅವರ ಪ್ರಾರಬ್ಧ ಮುಗಿದ ಮೇಲೆ ಅವರೇನಾಗಬೇಕು? ಸಾಯಲೇಬೇಕು. ಜಾತಸ್ಯ ಮೃತ್ಯು ಧ್ರುವ ಹಿ. ಹುಟ್ಟಿದ ವ್ಯಕ್ತಿಗೆ ಮರಣವು ಖಚಿತವಷ್ಟೇ. ಅಷ್ಟು ಮಾತ್ರ ಅಲ್ಲ, ಧ್ರುವಂ ಜನ್ಮ ಮೃತಸ್ಯ ಚ. ಮೃತಸ್ಯ ಒಬ್ಬ ಸತ್ತ ಅಂದಮೇಲೆ ಮತ್ತೆ ಅವನ ಜನ್ಮ ಧ್ರುವಂ ಚ ನಿಶ್ಚಯವೇ ಆಗಿದೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಮರಣ ಹೊಂದದ ಸತ್ತ ಅಂತ ಆದ್ರೆ ಆ ಮರಣ ಹೊಂದುವಾಗ ಅವನೊಂದಷ್ಟು ಪುಣ್ಯವನ್ನ, ಒಂದಿಷ್ಟು ಪಾಪಗಳನ್ನ ಸಂಪಾದನೆ ಮಾಡಿರ್ತಾನೆ. ಅವನ ಪುಣ್ಯ ಪಾಪಗಳನ್ನ ಅನುಭವಿಸಲಿಕ್ಕೋಸ್ಕರವಾಗಿ ಒಂದು ಯಾತನಾ ದೇಹ ಅಂತ ಬರುತ್ತೆ. ಆ ಯಾತನಾ ದೇಹವನ್ನ ತೆಗೆದುಕೊಂಡು ಅವನ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಊರ್ಧ್ವ ಲೋಕಗಳಿಗೆ, ಸ್ವರ್ಗಾದಿ ಲೋಕಗಳಿಗೋ ನರಕಾದಿ ಲೋಕಗಳಿಗೋ ಹೋಗ್ತಾನೆ. ಅಲ್ಲಿ ಹೋದ ಮೇಲೆ ಇಲ್ಲಿ ಸಂಪಾದಿಸಿದ ಪುಣ್ಯವನ್ನ ಸ್ವರ್ಗದಲ್ಲಿ ಖರ್ಚು ಮಾಡಿ, ಇಲ್ಲಿ ಸಂಪಾದಿಸಿದ ಪುಣ್ಯವನ್ನ ಇಲ್ಲಿ ಸಂಪಾದಿಸಿದ ಪಾಪವನ್ನ ನರಕದಲ್ಲಿ ಖರ್ಚು ಮಾಡಿ ಆ ಶಿಕ್ಷೆಯನ್ನ ಅನುಭವಿಸಿ ಮತ್ತಲ್ಲಿರುವಂತಿಲ್ಲ. ಪುಣ್ಯಕಾಲಿಯಾದ್ರೂ ಮತ್ತೆ ಭೂಮಿಗೆ ಬರಲೇಬೇಕು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ ಅಂತ ಕೃಷ್ಣನೇ ಮುಂದೆ ಹೇಳ್ತಾನೆ. ಪುಣ್ಯ ಖಾಲಿ ಆಯ್ತು. ಖಾಲಿ ಆದ್ಮೇಲೆ ಅಲ್ಲಿಲ್ಲ. ಫಾರಿನ್ ಕರೆನ್ಸಿ ನಮ್ಮ ಹತ್ರ ಇದ್ದಷ್ಟು ದಿವಸ, ಅಥವಾ ನಮಗೆ ಅಲ್ಲಿಯ ಒಂದು ವೀಸಾ ಪಾಸ್ಪೋರ್ಟ್ ಇದ್ದಷ್ಟು ದಿವಸ ಮಾತ್ರ ನಮಗೇನ್ ಮಾಡಬಹುದು, ನಾವು ಬೇರೆ ದೇಶಗಳಲ್ಲಿ ಇರಬಹುದು. ಅದರ ಟೈಮ್ ಮುಗೀತು ಅಂತ ಆದ್ಮೇಲೆ ನಾವು ನಮ್ಮ ದೇಶಕ್ಕೆ ವಾಪಸ್ ಬರಲೇಬೇಕಲ್ವಾ? ಹಾಗೆ ನಾವು ನಮ್ಮ ಪುಣ್ಯ ಅಥವಾ ಪಾಪ ಅದನ್ನ ಖರ್ಚು ಮಾಡ್ಲಿಕ್ಕೋಸ್ಕರವಾಗಿ ಸ್ವರ್ಗಕ್ಕೋ ನರ್ಗಕ್ಕೋ ಹೋಗಿರ್ತೀವಿ. ನಮ್ಮ ಪುಣ್ಯ ಖಾಲಿ ಆಯ್ತು, ಮತ್ತೆ ಭೂಮಿಗೆ ಬರಬೇಕು. ಅಥವಾ ನಮ್ಮ ಪಾಪ ಖಾಲಿ ಆಯ್ತು, ಮತ್ತೆ ಭೂಮಿಯಲ್ಲಿ ನಾವು ಹುಟ್ಟಲೇಬೇಕು. ಹಾಗಾಗಿ ಮೃತಸ್ಯ, ಮರಣವನ್ನ ಹೊಂದಿದಂತ ವ್ಯಕ್ತಿಗೆ ಜನ್ಮ ಧ್ರುವಂ, ಹುಟ್ಟು ಕೂಡ ಖಚಿತವಾಗಿರತಕ್ಕಂಥದ್ದು. ಅಂದ್ರೆ ಹುಟ್ಟಿದವನು ಸಾಯೋದು, ಸತ್ತವನು ಹುಟ್ಟೋದು, ಇದು ಧ್ರುವ, ನಿಶ್ಚಿತವಾಗಿರುವಂಥದ್ದು. ಅಂದ್ರೆ ಪ್ರತಿಯೊಂದಕ್ಕೂ ಒಂದು ಅಪವಾದ ಅಂತ ಇರುತ್ತೆ. ಸರ್ವೇ ನಿಯಮಾಹ ಸಾಪವಾದಾಹ ಅಂತ. ಪ್ರತಿಯೊಂದು ನಿಯಮಗಳಿಗೂ ಒಂದು ಅಪವಾದ ನಿಯಮ ಅಂತ ಇರುತ್ತೆ. ಅಂದ್ರೆ ನೋಡಿ, ಉದಾಹರಣೆಗೆ ಪ್ರತಿನಿತ್ಯವೂ ದೇವರಿಗೆ ನೈವೇದ್ಯ ಮಾಡಿದ್ದನ್ನ ಊಟ ಮಾಡಬೇಕು, ಇದು ಸಾಮಾನ್ಯ ನಿಯಮ ಅಲ್ವಾ? ಪ್ರತಿನಿತ್ಯವೂ ದೇವರಿಗೆ ನೈವೇದ್ಯ ಮಾಡಿದ ಅನ್ನವನ್ನೇ ಊಟ ಮಾಡಬೇಕು, ಇದು ಸಾಮಾನ್ಯ ನಿಯಮ. ಏಕಾದಶಿ ದೇವರ ನೈವೇದ್ಯವೂ ಇಲ್ಲ, ಅನ್ನ ಊಟ ಮಾಡ್ಲಿಕ್ಕೂ ಇಲ್ಲ ಅಲ್ವಾ? ಹಾಗೆ ಇದಕ್ಕೂ ಒಂದು ಅಪವಾದ ಇದೆ. ಅಂದ್ರೆ ಹುಟ್ಟಿದವನು ಸಾಯೋದು, ಸತ್ತವನು ಹುಟ್ಟೋದು, ಅದು ಎಲ್ಲವರಿಗೆ ಮುಕ್ತಿಗೆ ಹೋಗುವವರೆಗೆ ಅದು ಅಮೃತ. ಮುಕ್ತಿ ಎನ್ನುವುದೇನಿದೆ ಅಮೃತ. ಅದು ಮರಣವಿಲ್ಲದ ಜನನವಿಲ್ಲದ ಲೋಕ. ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಾಪಸ್ ಬರೋದು ಅಂತಿಲ್ಲ. ಅಂದ್ರೆ ಇದು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಮುಕ್ತಿಗೆ ಹೋಗುವವರೆಗೂ ಕೂಡ ಹುಟ್ಟಿದವನು ಸಾಯಬೇಕು, ಸತ್ತವನು ಹುಟ್ಟು ಬರಲೇಬೇಕು. ತಸ್ಮಾತ್ ಅಪರಿಹಾರ್ಯೇ ಅರ್ಥೆ ನತ್ವಂ ಶೋಚಿತು ಅರ್ಹಸಿ. ಹಾಗಾಗಿ ನಾವು ಪರಿಹರಿಸಲು ಅಸಾಧ್ಯವಾದ ವಿಚಾರ. ಈಗ ಅರ್ಜುನನಿಗೆ ಬಹಳ ದುಃಖ. ನನ್ನ ಗುರುಗಳು, ಹಿರಿಯರು, ಬಂಧು ಬಾಂಧವರು ಇವರೆಲ್ಲ ಸಾಯ್ತಾರಲ್ವಾ ಅಂತ ಅರ್ಜುನನಿಗೆ ಬಹಳ ದುಃಖವಾಗಿದೆ. ಆದ್ರೆ ಇದು ಅಪರಿಹಾರ್ಯವಾದ ಅರ್ಥ. ಪರಿಹರ್ತುಂ ಅಶಕ್ಯಂ ಅಪರಿಹಾರ್ಯಂ. ಪರಿಹಾರ ಮಾಡಲು ಸಾಧ್ಯವೇ ಇಲ್ಲದ ಒಂದು ವಿಷಯ ಇದು. ಯಾಕಂದ್ರೆ ಸಾಯ್ಲೇಬೇಕು. ಅದರಿಂದಾಗಿ ಯಾವುದನ್ನ ನಾವು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ವೋ ಅದರ ಬಗ್ಗೆ ನೀನು ನತ್ವಂ ಶೋಚಿತು ಅರ್ಹಸಿ, ನೀನು ಅದ್ರ ಬಗ್ಗೆ ದುಃಖ ಪಡಬೇಡ. ನೀನು ಹೇಳ್ಬಹುದು, ಅಲ್ಲ ಸಾಯ್ಬೇಕು ಸರಿ, ಆದ್ರೆ ಯುದ್ಧ ಆದ್ರೆ ಈಗ್ಲೇ
ಈ ಯುದ್ಧದ ಅವಧಿಯಲ್ಲೇ ಸತ್ತು ಬಿಡ್ತಾರಲ್ವಾ ಅಂತ ಹೇಳಿದ್ರೆ ಕೃಷ್ಣ ಮುಂದೊಂದು ಮಾತು ಹೇಳ್ತಾನೆ. ಆಮ್ ನಾನು ಮಯೇವ ಏತೆ ನಿಹತಾ ಪೂರ್ವಮೇವ, ನಾನು ಇವರನ್ನೆಲ್ಲ ಈಗಾಗಲೇ ಕೊಂದಾಗಿದೆ, ನೀನ್ ನಿಮಿತ್ತ ಮಾತ್ರ. ಯಾರು ಈ ಒಂದು ಯುದ್ಧ ಭೂಮಿಯಲ್ಲಿ ಬಂದಿದ್ದಾರೆ, ಬಂದು ಸಾವಿನ ಸಮೀಪದಲ್ಲಿ ಇದ್ದಾರೆ, ಅವರೆಲ್ಲ ಸಾವಿಗೆ ಹತ್ತಿರವಾಗಿರತಕ್ಕಂಥವರೇ. ಅವರನ್ನ ನಾನು ಈಗಾಗಲೇ ಕೊಂದಾಗಿದೆ ಅಥವಾ ಕೊಲ್ಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ. ಅವರನ್ನ ನೀನು ಕೊಲ್ಲಿಕ್ಕೆ ನೀನ್ ನಿಮಿತ್ತನಾಗಬೇಕಷ್ಟೇ. ಅಂದ್ರೆ ಒಬ್ಬ ವ್ಯಕ್ತಿಯ ಮರಣ, ಒಬ್ಬ ವ್ಯಕ್ತಿಯ ಜನನ, ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ. ನಮಗೆ ಒಂದು ಮಗು ಹುಟ್ಟಬೇಕು ಅಂತ ಕೂಡಲೇ ಮಗು ಹುಟ್ಟೋದಿಲ್ಲ, ಅದಕ್ಕೆ ದೇವತಾನುಗ್ರಹ ಬೇಕು. ಅಥವಾ ನಮಗೆ ಯಾರೋ ಆಗದೇ ಇದ್ದಂತ ವ್ಯಕ್ತಿ ಸಾಯ್ಬೇಕು ಅಂತ ಕೂಡಲೇ ಅವನು ಸಾಯೋದೂ ಇಲ್ಲ, ಅವನ ಕರ್ಮ ಮುಗಿದಿರಬೇಕು, ಆಗ ದೇವರು ಅವನಿಗೆ ವರ್ಣವನ್ನ ಕೊಡ್ತಾನೆ. ಅಂತೂ ಹುಟ್ಟು ಸಾವುಗಳು ಮನುಷ್ಯನ ಕೈಯಲ್ಲಿ ಇಲ್ಲದೆ ಇರತಕ್ಕಂಥದ್ದು. ನಾನು ಕೊಲೆ ಮಾಡ್ತೀನಿ ಅಂತ ಅನ್ಕೊಳ್ಬಹುದು, ಆದ್ರೆ ಅದೆಲ್ಲವೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿರತಕ್ಕಂಥ ಒಂದು ಅಪರಾಧಗಳಾಗತ್ತೆ. ಅಥವಾ ಅವನ ಮರಣ ಅಲ್ಲಿಗೆ ಸಮೀಪಕ್ಕೆ ಬಂದಿರತ್ತೆ, ಅದಕ್ಕೆ ನಾವು ನಿಮಿತ್ತರಾಗ್ತೀವಿ ಅಷ್ಟೇ. ಆ ಪಾಪವನ್ನು ನಾವು ಕಟ್ಟಿಕೊಂಡಂಗಾಗತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ ಭೂಮಿಗೆ ಬರೋದಾಗ್ಲಿ ಅಥವಾ ಒಬ್ಬ ವ್ಯಕ್ತಿ ಭೂಮಿಯನ್ನ ಬಿಡೋದಾಗ್ಲಿ ಯಾವುದು ಕೂಡ ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದೆಲ್ಲವೂ ಕೂಡ ಭಗವಂತನ ಕೈಯಲ್ಲಿ ಇರತಕ್ಕಂಥದ್ದು. ಈಗ ನೋಡಿ, ಯುದ್ಧ ಆಗತ್ತೆ, ಯುದ್ಧವಾದ ನಂತರದಲ್ಲಿ ಎಷ್ಟೋ ಜನ ಸಾಯ್ತಾರೆ. ಆದ್ರೆ ಈ ಯುದ್ಧ ಇದು ಅನೇಕ ಮಾತುಕತೆ, ಯುದ್ಧ ಎಂಬುವಂಥದ್ದು ಅನೇಕ ಮಾತುಕತೆಗಳ ಮೂಲಕವಾಗಿ ತೀರ್ಮಾನವಾಗಿರುವಂಥದ್ದು. ಇದಕ್ಕಿದ್ದಾಗೆ ಇಷ್ಟು ದೊಡ್ಡ ಒಂದು ಅಕ್ಷೋಹಿಣಿ ಸೇನೆ, 11+7 18 ಅಕ್ಷೋಹಿಣಿ ಸೇನೆ ಆ ಕುರುಕ್ಷೇತ್ರದಲ್ಲಿ ಬಂದು ನಿಂತದ್ದಲ್ಲ. ಅದರಿಂದಾಗಿ ಇದು ಯಾವುದರ ಬಗ್ಗೆಯೂ ಕೂಡ ನೀನು ಚಿಂತೆ ಮಾಡಬೇಕಾಗಿಲ್ಲ ಅನ್ನೋದನ್ನ ಹೇಳುತ್ತಿದ್ದಾನೆ. ಇಲ್ಲಿ 2ನೇ ಸಾಲು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು. 2ನೇ ಸಾಲು, ತಸ್ಮಾದ್ ಅಪರಿಹಾರ್ಯೇ ಅರ್ಥೆ ನತ್ವಂ ಶೋಚಿತಂ ಅರ್ಹಸಿ. ಒಂದು ಅರ್ಜುನನಿಗೆ ಸಂಬಂಧಪಟ್ಟಾಗ ಹೇಳ್ತಕ್ಕಂಥದ್ದು. ಅಲ್ಲಿ ಸಾವು ಸಮೀಪಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಸಾಯಲೇಬೇಕು. ಸತ್ತವನು ಅವನ ಪುಣ್ಯ ಪಾಪಗಳನ್ನ ಖಾಲಿ ಮಾಡಿಕೊಂಡ ನಂತರದಲ್ಲಿ ಅವನೆಲ್ಲೋ ಒಂದ್ ಕಡೆ ಹುಟ್ಟಲೇಬೇಕು ಅನ್ನೋದು ಅರ್ಜುನನಿಗೆ ಸಂಬಂಧಪಟ್ಟ ಒಂದು ವಿಚಾರ. ಆದ್ರೆ ನಾವು ಜೀವನದಲ್ಲಿ ಯಾವತ್ತೂ ನೆನಪಿಟ್ಟುಕೊಂಡಿರಬೇಕು, ನಾವು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ವ್ಯವಹಾರ ಕ್ಷೇತ್ರಗಳಲ್ಲಿ, ನಮ್ಮ ಉದ್ಯೋಗ ಕ್ಷೇತ್ರಗಳಲ್ಲಿ ಅನೇಕ ರೀತಿಯಾದ ವ್ಯಕ್ತಿಗಳನ್ನ ಎದುರಿಸ್ಬೇಕಾಗತ್ತೆ. ತೊಂದರೆ ತಾಪತ್ರಯಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಇನ್ನು ನಮಗೆ ತುಂಬಾ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳು ಏನೋ ತೊಂದರೆಯಲ್ಲಿದ್ದಾರೆ ಅಥವಾ ಅವ್ರು ಯಾರೋ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅಂತ ಸಂದರ್ಭಗಳು ನಮಗೆ ಎದುರಾಗತ್ತೆ. ಅದನ್ನ ನಾವು ಪರಿಹಾರ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ, ಆದ್ರೆ ಇದು ಸರಿ ಆಗೋದಿಲ್ಲ. ಏನೇನೋ ಹತ್ತಾರು ಸಮಸ್ಯೆಗಳನ್ನ ನಾವು ಕಾಣ್ತಾ ಇರ್ತೀವಿ. ಆದ್ರೆ ಒಂದು ತಿಳ್ಕೊಳ್ಬೇಕು, ಎಲ್ಲಾ ಸಮಸ್ಯೆಗಳನ್ನು ಅಥವಾ ಸಮಸ್ಯೆ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಬದಲು ಮಾಡಿ ಸರಿ ಮಾಡ್ಲಿಕ್ಕೆ ಆಗತ್ತೆ ಅನ್ನೋದಿಲ್ಲ. ಕೆಲವೊಂದು ತಾತ್ಕಾಲಿಕ ಸಮಸ್ಯೆ, ಅದನ್ನ ಪ್ರಯತ್ನ ಪಟ್ಟು ಸರಿ ಮಾಡಬಹುದು. ಇನ್ನು ಕೆಲವೊಂದು ಸಮಸ್ಯೆಗಳಿದ್ದಾವಲ್ಲ, ಅದು ಶತ ಪ್ರಯತ್ನ ಪಟ್ಟರೂ ಕೂಡ, ಅನೇಕ ಬಾರಿ ನೂರಾರು ಸಾವಿರಾರು ಬಾರಿ ಪ್ರಯತ್ನ ಪಟ್ಟರೂ ಕೂಡ ಅದು ಸರಿ ಆಗೋದೇ ಇಲ್ಲ ಅಂತ ನಮಗೆ ಗೊತ್ತಾಗತ್ತೆ, ಪ್ರಯತ್ನ ಪಟ್ಟವರಿಗೆ ಗೊತ್ತಾಗತ್ತೆ. ಇವನು ಹಿಂಗ ಜೀವಮಾನದಲ್ಲಿ ಸರಿ ಆಗೋದಿಲ್ಲ, ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅಂತ. ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದಿದ್ರು ಕೂಡ ಆಗ್ಲೂ ಕೃಷ್ಣ ದೇವರು ಅನ್ನೋ ಜ್ಞಾನ ಬಂದಿಲ್ಲ, ಪಾಂಡವರ ಮೇಲೆ ದ್ವೇಷ ಬಿಟ್ಟಿಲ್ಲ. ಆ ಸಂದರ್ಭದಲ್ಲೂ ಕೂಡ ಪಾಂಡವ ವಂಶ ನಿರ್ವಂಶ ಆಗಬೇಕು ಅಂತ ಅಶ್ವತ್ಥಾಮನ ಬಳಿ ಹೇಳ್ತಾನೆ. ಅಂದ್ರೆ ನೋಡಿ, ಕೆಲವರಿಗೆ ನಮಗನ್ನು ಬರೋದು ಒಂದು ಭಾವನೆ ಬರೋದಿರ್ಬೋದು, ಅವರಿಗೂ ಕೂಡ ಏನೋ ಒಂದು ಪೆಟ್ಟು ಬಿದ್ದಾಗ ಬುದ್ಧಿ ಬರುತ್ತೆ ಅಂತ. ಪೆಟ್ಟು ಬಿದ್ದಾಗ ಬುದ್ಧಿ ಬರುವಂತ ಒಂದು ವ್ಯಕ್ತಿತ್ವ ಅದು ಕೆಲವರಲ್ಲಿ ಮಾತ್ರ ಇರುತ್ತೆ. ಕೆಲವರು ಎಷ್ಟೇ ಪೆಟ್ಟು ತಿಂದ್ರೂ ಕೂಡ ಸಾತ್ವಿಕ ಬುದ್ಧಿ ಬರೋದು ಅಂತಿಲ್ಲ. ಕೆಳಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗುವುದಿಲ್ಲ ಅಂತಾರಲ್ಲ, ಅಂತ ವ್ಯಕ್ತಿತ್ವ ಕೆಲವರಲ್ಲಿ ಇರುತ್ತೆ, ಅವರು ಸರಿ ಆಗೋದೇ ಇಲ್ಲ. ಹಾಗಾಗಿ ಅಂತವರ ಬಗ್ಗೆ ನಾವು ವಿಪರೀತ ಚಿಂತೆಯನ್ನ ಪಡಬಾರದು. ನಾವು ಪ್ರಾಥಮಿಕ ಹಂತದಲ್ಲಿ ಅವರು ಬದಲಾಗ್ತಾರ ಅನ್ನೋ ಪ್ರಯತ್ನ ಅವಶ್ಯವಾಗಿ ಮಾಡ್ಲೇಬೇಕು. ಆದ್ರೆ ಆ ವ್ಯಕ್ತಿ ಬದಲಾಗೋದೇ ಇಲ್ಲ, ಅವನೂ ತೊಂದರೆ ಪಡ್ತಾನೆ, ಅವನಿಂದ ಬೇರೆಯವರಿಗೂ ತೊಂದರೆ, ನಮಗೂ ತೊಂದರೆ ಕೊಡ್ತಾನೆ ಅಂತ ಆದ್ಮೇಲೆ ಅವನನ್ನ ನಾವು ದೂರ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವನ ಕ್ರಿಯೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದನ್ನ ನಿಲ್ಲಿಸ್ಬೇಕು. ಅವನ ಕ್ರಿಯೆಗಳಿಂದ ನಾವು ಸಿಟ್ಟು ಮಾಡಿಕೊಳ್ಳೋದು, ಬೇಜಾರು ಮಾಡಿಕೊಳ್ಳೋದು, ಉಪವಾಸಾದಿಗಳನ್ನ ಮಾಡುವಂಥದ್ದು, ಅಂಥವುಗಳನ್ನು ನಿಲ್ಲಿಸ್ಬೇಕು ಹೊರತು ಆ ವ್ಯಕ್ತಿ ಏನ್ ಸರಿ ಆಗೋದಿಲ್ಲ. ಹಾಗಾಗಿ ಯಾವುದು ಸರಿ ಮಾಡ್ಲಿಕ್ಕಾಗತ್ತೋ ಅದನ್ನ ಸರಿ ಮಾಡೋ ಪ್ರಯತ್ನ ಮಾಡಿ. ಕೆಲವುದನ್ನ ಪ್ರಯತ್ನ ಪಟ್ಟು ಇದು ಬದಲಾಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಗೊತ್ತಾಗತ್ತೆ. ನಾಯಿ ಬಾಲ ಡೊಂಕೆ ಅದು. ಎಷ್ಟು ದಿವಸ ಎಷ್ಟು ತಿಂಗಳು ನೀವು ಒಂದು ಕಡ್ಡಿ ಕಟ್ಟಿಟ್ರು, ಕಟ್ಟಿದ ಕಡ್ಡಿಯನ್ನ ತೆಗೆದುಕೊಂಡೆ ಮತ್ತೆ ಡೊಂಕಾಗತ್ತಲ್ವಾ. ಕೆಲವುದು ಆ ತರದ್ದು. ಕೆಲವು ವ್ಯಕ್ತಿಗಳು ಅಂತವ್ರು ಇರ್ತಾರೆ,
ಬದಲಾಗೋದೇ ಇಲ್ಲ. ಹಾಗಾಗಿ ಅವರನ್ನ ಎದುರಿಸಿ ನಾವ್ ಯಾವ ತರ ಬದುಕಬೇಕು ಅನ್ನೋ ಪಾಠವನ್ನ ನಾವು ಕಲ್ತು ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಬೇಕು ಹೊರತು ಆ ವ್ಯಕ್ತಿಗಳನ್ನೇನೋ ಬದಲು ಮಾಡ್ತೀವಿ, ಅವನು ಇವತ್ತಲ್ಲ ನಾಳೆ ಬದಲಾಗ್ತಾನೆ ಅನ್ನೋ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದು ತಪ್ಪಾಗತ್ತೆ. ಯಾಕಂದ್ರೆ ಇದೆಲ್ಲವೂ ಕೂಡ ಏನು, ಈ ಸುಖ ದುಃಖಗಳೆಲ್ಲವೂ ಕೂಡ ಅಟ್ಯಾಚ್ಮೆಂಟ್, ಮಾತ್ರ ಸ್ಪರ್ಶ ಅಂತ ಕೃಷ್ಣ ಈಗಾಗಲೇ ಹೇಳ್ಬಿಟ್ಟಿದ್ದಾನೆ. ಅವರ ಜೊತೆಗೆ ನಮಗೊಂದು ಬಾಂಧವ್ಯ ಇದೆ. ಆ ಬಾಂಧವ್ಯ ಇದ್ದದ್ದರಿಂದ ನಮಗೆ ಅವ್ರ ಬಗ್ಗೆ ಕಾಳಜಿ, ಅವ್ರ ಬಗ್ಗೆ ಕಾಳಜಿ ಇದ್ದದ್ದರಿಂದಾಗಿ ಅವನ ಒಂದು ಕ್ರಿಯೆ ಪ್ರಕ್ರಿಯೆಗಳನ್ನ ನೋಡಿ ನಮಗೆ ದುಃಖವಾಗುವಂಥದ್ದು, ಬೇಸರವಾಗುವಂಥದ್ದು. ನಾವೇನ್ ಮಾಡಬೇಕು, ಬಾಂಧವ್ಯವನ್ನ ಬಿಡುವ ಪ್ರಯತ್ನವನ್ನ ಮಾಡಬೇಕು ಹೊರತು ಅದರ ಬಗ್ಗೆ ವಿಪರೀತವಾಗಿರತಕ್ಕಂಥ ದುಃಖವನ್ನ ಪಡುವಂಥದ್ದು ತರವಲ್ಲ. ಯಾರೋ ನಮ್ಮ ಪಕ್ಕದ ಮನೆಯಲ್ಲಿ ಯಾರಿಗೋ ಏನೋ ಆಯ್ತು ಅಂತ ಆದ್ರೆ ನಾವು ದುಃಖ ಪಡೋದಿಲ್ಲ. ಏನು, ಒಳ್ಳೆ ಮನಸ್ಸಿದ್ರೆ ಸ್ವಲ್ಪ ಬೇಸರ ಪಟ್ಕೊಳ್ತೀವಿ, ಆದ್ರೆ ಅದ್ರ ಬಗ್ಗೆನೇ ನಿರಂತರ ದುಃಖ ಪಡೋದಿಲ್ಲ. ಅದೇ ನಮ್ಮನೇಲೆ ಯಾರಿಗೋ ಏನಾಯ್ತು ಅಂದ್ರೆ ದುಃಖ ಪಡ್ತೀವಲ್ವಾ. ಹಾಗೆ ನಮ್ಮ ಮನೆಯ ಯಾರೋ ಒಬ್ಬ ವ್ಯಕ್ತಿ, ಗಂಡಿರಬಹುದು ಹೆಣ್ಣಿರಬಹುದು, ಯಾವುದೋ ಒಬ್ಬ ವ್ಯಕ್ತಿ ಅವನು ತುಂಬಾ ತಾಮಸ ದಾರಿಯಲ್ಲಿದ್ದಾನೆ, ಅವನು ಬದಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಗೆ ಗೊತ್ತಾಗೋಗಿದೆ. ಅಂತ ವ್ಯಕ್ತಿಯ ಜೊತೆಗಿನ ಬಾಂಧವ್ಯವನ್ನ ನಾವು ಪರಿತ್ಯಾಗ ಮಾಡಬೇಕು ಹೊರತು ನಾವು ಆ ದುಃಖದಲ್ಲಿ ಮುಳುಗಿ ನಮ್ಮ ಸಾಧನಾ ಮಾರ್ಗವನ್ನ ಹಾಳು ಮಾಡಿಕೊಳ್ಬಾರದು ಅನ್ನೋದು ಕೂಡ ಆ ಎರಡನೇ ಸಾಲಿಗೆ ಅರ್ಥ. ಹಾಗಾಗಿ ತಸ್ಮಾತು ಅಪರಿಹಾರ್ಯೇ ಅರ್ಥೆ ನತ್ವಂ ಶೋಚಿತುಮರ್ಹಸಿ, ಕೇವಲ ಅರ್ಜುನನಿಗೆ ಕೃಷ್ಣ ಮಾಡತಕ್ಕಂತ ಆದೇಶ ಅಲ್ಲ, ನಮ್ಮೆಲ್ಲರಿಗೂ ಮಾಡತಕ್ಕಂತ ಒಂದು ಆದೇಶ. ಅಪರಿಹಾರ್ಯವಾದ, ಪರಿಹರಿಸಲು ಅಸಾಧ್ಯವಾದ ವಿಚಾರಗಳಲ್ಲಿ ನೀನು ಎಂದೆಂದಿಗೂ ದುಃಖವನ್ನ ಪಡಬೇಡ. ನತ್ವಂ ಶೋಚಿತುಮರ್ಹಸಿ, ನಮಗದರ ಬಗ್ಗೆ ದುಃಖ ಪಡುವ ಅರ್ಹತೆಯೂ ಕೂಡ ಇಲ್ಲ. ಅದನ್ನ ಪಕ್ಕಕ್ಕಿಟ್ಟು ನಿನ್ನ ಜೀವನವನ್ನು ನೀನು ನೋಡ್ಕೋ ಅನ್ನೋದೊಂದು ಕೂಡ ಇಲ್ಲಿ ಇರ್ತಕ್ಕಂಥ ಒಂದು ಅರ್ಥ, ಅನ್ವಯಾರ್ಥ. ಜಾತಸ್ಯ, ಹುಟ್ಟಿದವನಿಗೆ, ಮೃತ್ಯು, ಸಾವು, ಧ್ರುವ ಹಿ, ಅದು ಕಟ್ಟಿಟ್ಟ ಬುತ್ತಿಯಷ್ಟೇ, ನಿಶ್ಚಿತವಷ್ಟೇ. ಚ, ಮತ್ತು ಮೃತಸ್ಯ, ಮರಣವನ್ನ ಹೊಂದಿದಂತ ವ್ಯಕ್ತಿಗೆ, ಜನ್ಮ, ಮತ್ತೆ ಹುಟ್ಟುವಿಕೆಯೂ ಕೂಡ, ಧ್ರುವಂ, ಕಟ್ಟಿಟ್ಟ ಬುತ್ತಿಯಷ್ಟೇ, ಅದು ನಿಶ್ಚಿತವಾದದ್ದಷ್ಟೇ. ತಸ್ಮಾತ್, ಆದ್ದರಿಂದ, ಅಪರಿಹಾರ್ಯೇ ಅರ್ಥೆ, ತಪ್ಪಿಸಲು ಅಸಾಧ್ಯವಾದ ವಿಚಾರಗಳ ಬಗ್ಗೆ, ಅಂದರೆ ಪರಿಹರಿಸಲು ಅಸಾಧ್ಯವಾದ ಸಂಗತಿಗಳ ಬಗ್ಗೆ, ತ್ವಂ, ನೀನು, ಶೋಚಿತುಂ, ದುಃಖ ಪಡಲು, ನಿರಂತರವಾಗಿ ದುಃಖಿಸಲು, ನ ಅರ್ಹಸಿ, ಯೋಗ್ಯನಲ್ಲ, ಅರ್ಹನಲ್ಲ. ಯಾವುದನ್ನು ಪರಿಹರಿಸಲು ಸಾಧ್ಯವೋ, ಯಾವುದನ್ನ ಬದಲಿಸಲು ಸಾಧ್ಯವೋ ಅದರ ಬಗ್ಗೆ ಆಲೋಚನೆ ಮಾಡಿ ಬದಲಾಯಿಸಲು ಸಾಧ್ಯವೇ ಇರದ ಸಂಗತಿಯ ಬಗ್ಗೆ ನಿರಂತರ ದುಃಖವನ್ನ ಪಡಲೇಬೇಡಿ ಅನ್ನೋದು ಕೃಷ್ಣನ ಒಂದು ಆದೇಶ. ಇದು ಕೃಷ್ಣನ ಒಂದು ಮಾರ್ಗದರ್ಶನ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಪ್ರತಿ ಹಂತದಲ್ಲೂ ಕೂಡ ಈ ಮಾತನ್ನ ನೆನಪಿಟ್ಟುಕೊಂಡು ನಾವು ನಮ್ಮ ಬದುಕನ್ನ ಹಾಳು ಮಾಡಿಕೊಳ್ಬಾರದು ಅನ್ನೋದು ಮುಖ್ಯವಾಗಿ ನಮ್ಮ ಪ್ರಸಕ್ತ ಸಂಗತಿಗೆ ಸಂಬಂಧಪಟ್ಟ ವಿಚಾರ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಧ್ರುವಂ ಜನ್ಮ ಮೃತಸ್ಯ ಚ, ತಸ್ಮಾತ್ ಅಪರಿಹಾರ್ಯೇರ್ಥೆ ನತ್ವಂ ಶೋಚಿತುಮರ್ಹಸಿ. ಶ್ರೀಕೃಷ್ಣಾರ್ಪಣಮಸ್ತು.